एक तो रुद्राक्ष कितने की दे रही है? एक मलाई वाली 300 रुपए की है, वाली 200 रुपए की है। ಹಾಯ್ ನಾವೆಲ್ಲ ಎಷ್ಟೇ ವಿಡಿಯೋಸ್ ಮಾಡಿದ್ರು ಎಷ್ಟೇ ಏನೇ ತಿಪ್ಪರ್ಲಾಗ ಹಾಕಿದ್ರು ನಮ್ ವಿಡಿಯೋಸ್ ವೈರಲ್ ಆಗುದೇ ಇಲ್ಲ, ವ್ಯೂಸ್ ಬರುದೇ ಇಲ್ಲ. ಆದ್ರೆ ಇಲ್ಲಿ ಒಬ್ರು ಒಂದೇ ದಿನದಲ್ಲಿ ಫುಲ್ ಫೇಮಸ್ ಆಗಿದ್ರು. ನೀವು ಯೂಟ್ಯೂಬ್ ಓಪನ್ ಮಾಡಿ ಮೊನಾಲಿಸಾ ಅಂತ ಹೊಡೀರಿ, ಗೂಗಲ್ ಓಪನ್ ಮಾಡಿ ಮೊನಾಲಿಸಾ ಅಂತ ಹೊಡೀರಿ, ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಮೊನಾಲಿಸಾ ಅಂತ ಟೈಪ್ ಮಾಡಿ, ಎಲ್ಲಿ ಬೇಕಾದ್ರೂ ಹೊಡಿದ್ರು ಮೊನಾಲಿಸಾ ಅಂತ ಹೇಳಿದ್ರೆ ಇವರ ಫೋಟೋ ಬರುತ್ತೆ. ಒಂದೇ ದಿನದಲ್ಲಿ ಇವರ ಲಕ್ ಚೇಂಜ್ ಆಯ್ತು. ಹಾಗೆ ನಮ್ ಲೈಫ್ ಕೂಡ ಯಾವಾಗ ಚೇಂಜ್ ಆಗುತ್ತೆ ಹೇಳಕ್ಕಾಗಲ್ಲ. ಒಂದೇ ದಿನದಲ್ಲಿ ಸ್ಟಾರ್ ಆಗಿರ್ತಾರೆ. ಆದ್ರೆ ಇವರ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಟಿವಿ ಚಾನಲ್ ಅವರು ಒಂದು ವರದಿ ಮಾಡ್ಲಿಕ್ಕೆ ಹೋಗ್ತಾರೆ. ಅವಾಗ ಇವರ ಪರಿಸ್ಥಿತಿಯನ್ನ ಅವರು ಹೇಳುವ ರೀತಿ ನೋಡಿ ಹೇಗಿರುತ್ತೆ ಅಂತ. नहीं भैया, सही में मैंने लाइफ में यानी जिंदगी में पहली बार इतनी भीड़ देखी थी। इतने लोग पीछे लग गए थे, जैसे कि 2 कदम भी मैं जाऊँ ना तो वहाँ पीछे दौड़ने लग जाए और चिल्लाए जोर जोर से। तो मैं एकदम से डर गई थी कि इतने सारे लोग मेरा नाम लेके चिल्ला रहे, रोने बैठ गई थी। ये तो हम फिल्मों में देखते हैं, या फिर जो हीरो हीरोइन है, सलमान खान हो गया और भी तमाम हीरो ऐसे हैं कि जब वो चलते हैं सड़कों पर तो पीछे से उनका नाम लिया था सर 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 सर। तो भी ऐसे ही करते, ऐसे ही करते। मोनालिसा जी फोटो खिंचवा लो, मैं ऐसा करते हैं। और मैं खुद कहती हूँ कि मैं क्या मैम दिख रही हूँ, मैं तो खुद माला रुद्राक्ष बेचने वाली हूँ। ಕೆಲವರಂತೂ ಫೇಮಸ್ ಆಗ್ಬೇಕಂತ ತುಂಬಾ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾನೆ ಇರ್ತಾರೆ, ಬಟ್ ಅವರು ಫೇಮಸ್ ಆಗೋದೇ ಇಲ್ಲ. ಬಟ್ ಏನೋ ನಿಮ್ಗೆ ಅಂತ ನಿಮ್ ಟೈಮ್ ಅಂತ ಇರುತ್ತೆ, ಒಂದು ಟೈಮ್. ಆ ಟೈಮ್ ಬಂದಾಗ ಖಂಡಿತವಾಗಿಯೂ ನೀವು ಫೇಮಸ್ ಆಗಿ ಆಗ್ತೀರಾ, ಸೆಲೆಬ್ರಿಟಿ ಆಗಿ ಆಗ್ತೀರಾ. ಇನ್ನು ಕೆಲವರಿಗೆ ಯಾವುದೇ ಆಶೆ ಇರುವುದಿಲ್ಲ, ಅಂದ್ರೆ ಅವರು ಅವರಷ್ಟಾಗಿರ್ತಾರೆ. ಆದ್ರೂ ಅವರು ಸಡನ್ ಆಗಿ ಫೇಮಸ್ ಆಗಿಬಿಡ್ತಾರೆ. ನೋಡಿ, ಇವರು ಕೂಡ ಆಗಿ ಸಡನ್ ಆಗಿ ಅವರಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ, ಆದ್ರೂ ಅವರು ಫೇಮಸ್ ಆದ್ರು. ಹಾಗೆ ಯಾವಾಗ್ಲೂ ನಾವು ನಮ್ಮ ಟೈಮ್ಗಾಗಿ ಕಾಯ್ತಾ ಇರಬೇಕು. ಅದನ್ನ ಬಿಟ್ಟು ನಾವು ಅವಸರ ಅಂದ್ರೆ ಪ್ರಯತ್ನವನ್ನು ನಾವು ಪಡಬೇಕು, ಆದ್ರೆ ಪ್ರತಿಫಲ ನಮ್ಮ ಕೈಯಲ್ಲಿಲ್ಲ, ಪ್ರತಿಫಲ ಬಂದೇ ಬರುತ್ತೆ. ಹಾಗಾಗಿ ಯಾವಾಗಲೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಆವಾಗ ನಾವು ಒಂದಿನ ಸಕ್ಸಸ್ ಅನ್ನ ಕಾಣ್ತೀವಿ. ಹಾಗಾಗಿ ಎಲ್ಲರಿಗೂ ಶುಭ ದಿನವಾಗಲಿ, ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದೇ ತರ ನೆಕ್ಸ್ಟ್ ವಿಡಿಯೋನು ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.